ನಮಸ್ಕಾರ. ಒಂದು ಎಲ್ಲ ರೈತ ಬಾಂಧವರಿಗೆ ಈ ಬೆಳಗಿನ ಶುಭೋದಯದ ನಮಸ್ಕಾರ ಮತ್ತು ನಮ್ಮ ವಿವಾಮಾರ್ಟ್ ಕಂಪ್ನಿ ಎಲ್ಲರಿಗೂ ಒಂದು ಶುಭೋದಯದ ನಮಸ್ಕಾರ. ನಾನು MD ಪಾಟೀಲ್ ವಿವಾಮಾರ್ಟ್ದಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಾನು ನಮ್ಮ ಒಂದು ನರೇಂದ್ರ ಗ್ರಾಮಕ್ಕೆ ಬಂದೇನಿ. ನರೇಂದ್ರ ಗ್ರಾಮದೊಳಗೆ ನಮ್ಮ ಒಂದು ಪ್ರಗತಿಪರ ರೈತರಾಗಿರ್ತಕ್ಕಂಥ ಆ ರೈತರ ಮನೆಗೆ ಬಂದೆ ನಾನೀಗ. ಅವರ ಹೊಲದೊಳಗೆ ನಮ್ಮ ವಿವಾಮಾರ್ಟ್ ಕಂಪ್ನಿ ಪ್ರಾಡಕ್ಟನ್ನು ಹಾಕಿ ಬಳಸಿದಂಥ ಒಂದು ಬೆಳೆ ಯಾವ ರೀತಿ ಇಳುವರಿ ಬಂದತ್ತಂಥೇಳಿ ಸ್ವತಃ ನಾನು ಏನಿಲ್ಲ ನೇರವಾಗಿ ಆ ರೈತನ ಸಂಪರ್ಕ ಮಾಡಿ ರೈತರನ್ನ ಕೇಳ್ತಾನೆ ಯಾವ ರೀತಿ ಬಂದತ್ತಂಥೇಳಿ. ನಮಸ್ಕಾರ ರೀ ರೈತ ಮಾಧವ್ರ, ನಮಸ್ಕಾರ. ತಮ್ಮ ಹೆಸರು ಏನಂದ್ರಿ? ಬಸಪ್ಪ ನೇಕಾರ್. ಯಾವ ಊರು ಇದ್ರಿ? ನರೇಂದ್ರ ಅನ್ರಿ. ಯಾವ ತಾಲೂಕು ಬರ್ತೈತ್ರಿ? ಧಾರವಾಡ ತಾಲೂಕು. ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು, ನರೇಂದ್ರ ಗ್ರಾಮ. ನೀವು ಎಷ್ಟು ಎಕರೆಗೆ ಹಾಕಿದ್ದೀರಿ ಕಡ್ಲಿ? 1 ಎಕರೆಗೆ ಹಾಕಿದ್ದೀವಿ. ಈಗ 8 ಕ್ವಿಂಟಲ್ 10 ಕ್ವಿಂಟಲ್ ಮಟ್ಟ ಬರ್ತೈತಿ. 1 ಎಕರೆ ಚಲೋ ಬಂದೈತೆ. ಚಲೋ ಬಂದ್ರಿ. ಎಷ್ಟು ಎಕರೆ ರೀ? 1 ಎಕರೆ 15 ಗುಂಟೆ ಅದ. 1 ಎಕರೆ 5 ಗುಂಟೆ. ಎಷ್ಟು ಬಂದೈತಪ್ಪ ಅಂತಂದ್ರೆ ಇದು 14 ಚೀಲ ಐತಿ. ಅಂದ್ರೆ 10ವರಿಂದ 11 ಕ್ವಿಂಟಲ್ ಕಡ್ಲಿ ಬೆಳೆ ಬರ್ತಾ ಇದೆ. ಈಗ ಹಿಂದೆ ರಸಗೊಬ್ಬರ ಎಣ್ಣೆ ಹಾಕಿ ಹೊಡಿತಿದ್ರಿ ಅಷ್ಟೇ. ಆವಾಗ ಚಲೋ ಬಂದಿದೆ, ಈಗ ಚಲೋ ಬಂದಿದೆ. ಅವಾಗ ಎಷ್ಟು ಚೀಲ ಬರ್ತಿತ್ರಿ? 6-7 ಆದ್ರೆ ಮುಗಿದು 6ರಿಂದ 7 ಚೀಲ ಒಳಗೆ ಬಹಳ ಗುದ್ದಾಡಿ ರಸಗೊಬ್ಬರಕ್ಕೆ ಬರ್ತಿತ್ತು. ಈಗ 14 ಚೀಲ ಐತಿ. ನಾನು ಎನಿಸ್ತೇನೆ 1 2 3 4 5 6 7 8 9 10 11 12 13 14 ಚೀಲ. ಮತ್ತಿಲ್ಲಿ ಕೊರೀಸ್ ಚೀಲಗಳನ್ನು ತುಂಬಿ ಇಲ್ಲಿ ಇಟ್ಟಾರು. ನಾನು ಇಲ್ಲೂ ತೋರಿಸ್ತೇನೆ ಯಾವ ರೀತಿ ಬಂದತ್ತ. ನಾನೇ ಸ್ವತಃ ನೋಡಕ್ಕೆ ಬಂದೇನಿ. ಇಲ್ಲೇ ನೋಡಬೇಕು ಎಲ್ಲ ರೈತ ಬಾಂಧವರು. ಎಷ್ಟೊಂದು ತುಂಬ ಸಾಗೈತೆ ನೋಡ್ರಿ, ನೋಡಬೇಕು. ಗುಂಡ ಕಾಳು ತುಂಬ ಕಾಳಾಗಿದೆ. ವಜನ್ ಐತಿ ಕಾಳು. ವಜನ್ ಐತೆ ಅಂತೀರ ಹಿರಿಯರ? ಹೆಂಗೈತೆ ಅಂತೀರಿ? ವಜನ್ ಐತಿ. ವಜನ್ ಇರೋದ್ರಿಂದ ಮತ್ತು ಕಾಳು ತುಂಬ ಸಾಗೈತೆ. ಹೆಂಗೆ ತುಂಬ ಸಾಗ. ಈಗ ನಿಮ್ಮದ ಅಲ್ಲೇ ಅಂತಂಬುದು ಬಾಜುಕ ರಸಗೊಬ್ಬರ ಹಾಕಿದ್ದೈತಿ. ಕಡಿಮೆ ಅವು ಎಷ್ಟು ಚೀಲ ಅದು ಅಂತೀರಿ? ಅವು ಭಾಳ ಕಡಿಮೆ ಆಗೈತೆ. ಭಾಳ ಕಡಿಮೆ. ಭಾಳ ಕಡಿಮೆ. 3 ವರ್ಷ ಆಗೈತೆ. 3.5 ಚೀಲ. ನೋಡಬೇಕು ಎಲ್ಲ ರೈತ ಬಾಂಧವರು. ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಈ ನಮ್ಮ ಆರ್ಗ್ಯಾನಿಕ್ ವಿವಾಮಾರ್ಟ್ ಕಂಪನಿ ಪ್ರಾಡಕ್ಟ್ಗಳನ್ನು ಬಳಸಿದಂಥ ಒಂದು ಇಳುವರಿ ಬೆಳೆ, ಒಳ್ಳೆ ಬೆಳೆ, ಒಳ್ಳೆ ಇಳುವರಿ, ಖರ್ಚು ಕೂಡ ಕಡಿಮೆ ಆಗ್ತದೆ ಅಂತೇಳಿ ನಾನು ಕೇಳ್ಕೊಂಡು ಎಲ್ಲ ರೈತ ಬಾಂಧವರು ಇನ್ನು ಮೇಲೆ ಸಾವಯವ ಗೊಬ್ಬರ, ಸಾವಯವ ಎಣ್ಣೆಯನ್ನು ಬಳಸ್ರಿ, ಇಳುವರಿಯನ್ನು ಹೆಚ್ಚು ಪಡ್ಕೋರಿ ಅಂತ ಹೇಳ್ತಾ ನಮ್ಮ ವಿವಾಮಾರ್ಟ್ ಕಂಪನಿಯ CMD ಸರ್ ಆದಂಥ ವಿಜಯ್ ಗುಂಡ್ ಸರ್ ಅವರ ಡ್ರೀಮ್ ಕನಸು ಏನೈತಂದ್ರೆ ವಿಷಮುಕ್ತ ಭೂಮಿ, ರೋಗ ಮುಕ್ತ ಭಾರತ. ಈ ಅಭಿಯಾನದೊಳಗೆ ನಾವು ಕೆಲಸ ಮಾಡಕತ್ತೀವಿ. ಎಲ್ಲರೂ ರೈತ ಬಾಂಧವರು ಈ ಅಭಿಯಾನದೊಳಗೆ ಬರ್ರಿ. ನಿಮ್ಮ ಭೂಮಿ ತಾಯಿ ಮಣ್ಣನ್ನು ಉಳಿಸ್ಕೋರಿ, ಇಳುವರಿ ಹೆಚ್ಚು ಮಾಡ್ಕೋರಿ, ಕಡಿಮೆ ಖರ್ಚಿನ್ಯಾಗ ಹೆಚ್ಚು ಇಳುವರಿ ಪಡ್ಕೋರಿ. ಈ ರೈತರು ಏನು ಬಳಸ್ಯಾರ ಇದೇ ರೀತಿ ತಾವು ಕೂಡ ಬಳಸ್ರಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ವಿವಾಮಾರ್ಟ್. ನಮಸ್ಕಾರ. ಮಾಹಿತಿ ಕೊಡ್ತೇನೆ.